ಚಂದನ ವಾಹಿನಿಯ ನಲ್ಮೆಯ ವೀಕ್ಷಕರೆಲ್ಲರಿಗೂ ನಮಸ್ಕಾರ. ಶುಭೋದಯ ಕರ್ನಾಟಕ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ವೀಕ್ಷಕರೇ, ಜರ್ಮನ್ ಮೂಲದ ರಂಗಕರ್ಮಿ ರಂಗ ನಿರ್ದೇಶಕರಾದಂತಹ ಬ್ರೆಕ್ಟ್ ಅವರು ಒಂದು ಕಡೆ ಹೇಳ್ತಾರೆ, ನಾಟಕ ಕಲೆ ಅಂತೂ ಸಮಾಜದ ಕನ್ನಡಿಯಷ್ಟೇ ಅಲ್ಲ, ಇಡೀ ಸಮಾಜವನ್ನ ತಿದ್ದಿ ತೀಡುವಂತ ಹತೋಡಿ ಅನ್ನೋ ಒಂದು ಮಾತನ್ನ ಹೇಳ್ತಾರೆ. ಈ ದಿನ ವಿಶ್ವ ರಂಗಭೂಮಿ ದಿನ. ವಿಶ್ವ ರಂಗಭೂಮಿಯ ದಿನದ ಮಹತ್ವವಾಗಿ ಜಗತ್ತಿನಾದ್ಯಂತ ಅನೇಕ ವಿಚಾರ ಸಂಕಿರಣಗಳು, ಚರ್ಚೆಗಳು, ರಂಗ ಪ್ರಯೋಗಗಳು ನಡೀತಾ ಹೋಗುತ್ತೆ. ಕಾರಣ 1961ರಲ್ಲಿ ಮೊದಲನೇ ಬಾರಿಗೆ ಅಂತಾರಾಷ್ಟ್ರೀಯ ರಂಗ ಸಂಸ್ಥೆಯನ್ನ ಘೋಷಣೆ ಮಾಡಲಾಗುತ್ತೆ. ಇದು ಥಿಯೇಟರ್ ಆಫ್ ನೇಷನ್ಸ್ ಅಂತ ಹೇಳಿ ಫ್ರಾನ್ಸ್ನ ಪ್ಯಾರಿಸ್ನಲ್ಲಿ ಜಗತ್ತಿನ ಬೇರೆ ಬೇರೆ ಮೂಲೆಗಳಿಂದ ರಂಗಕರ್ಮಿಗಳು, ರಂಗ ಕಲಾವಿದರನ್ನ ಕರೆಸಿ ರಂಗೋತ್ಸವವನ್ನ ಮೊದಲನೇ ಬಾರಿಗೆ ಮಾಡಲಾಗುತ್ತೆ. ಈ ನೆನಪಿನಾರ್ಥ ಪ್ರತಿ ವರ್ಷ ಮಾರ್ಚ್ 27ರಂದು ನಾವು ವಿಶ್ವ ರಂಗಭೂಮಿ ದಿನವನ್ನ ಆಚರಣೆ ಮಾಡಲಾಗುತ್ತೆ. ನಾನು ಕರ್ನಾಟಕದ ದಿಗ್ಗಜರ ಬಗ್ಗೆ ಮಾತನಾಡೋದಾದ್ರೆ ಗಿರೀಶ್ ಕಾರ್ನಾಡ್ ಅವರು, ಬಿ.ವಿ. ಕಾರಂತರು, ಕೆ.ವಿ. ಸುಬ್ಬಣ್ಣ ಅವರು, ಟಿ.ಪಿ. ಕೈಲಾಸಂ ಹಾಗೂ ನಮ್ಮೆಲ್ಲರನ್ನ ನಕ್ಕು ನಗಿಸಿದಂತಹ ಮಾಸ್ತಿ ಅವರು, ಹಿರಣ್ಣಯ್ಯ ಅವರು, ಡಾಕ್ಟರ್ ರಾಜ್ಕುಮಾರ್ ಅವರು, ಗುಬ್ಬಿ ವೀರಣ್ಣ ಅವರು, ಇವರೆಲ್ಲರೂ ಕಟ್ಟಿರುವಂತಹ ಒಂದು ದೊಡ್ಡ ಸುಂದರವಾದಂತಹ ರಂಗಭೂಮಿಯ ಪ್ರಪಂಚದಲ್ಲಿ ಅನೇಕ ಯುವ ಕಲಾವಿದರು, ಹೆಣ್ಣು ಮಕ್ಕಳು ಕೂಡ ಸಾಧನೆಯನ್ನ ಮಾಡ್ತಾ ರಂಗಭೂಮಿಯಲ್ಲಿ ತಮ್ಮ ಅಸ್ತಿತ್ವವನ್ನ ನೀಡ್ತಾ ಬರ್ತಿದ್ದಾರೆ. ಬಿ ಜಯಶ್ರೀ ಅಮ್ಮನವರ ಚಿತ್ರವನ್ನ ತೋರಿಸಿದ್ವಿ. ಬಂಧುಗಳೇ, ರಂಗಭೂಮಿ ಅನ್ನುವಂಥದ್ದು ಒಂದು ಅದ್ಭುತವಾದಂತಹ, ವಿಸ್ತಾರವಾಗಿರುವಂತಹ, ತನ್ನ ಅಸ್ಮಿತೆಯನ್ನ ಕೂಡ್ಕೊಂಡು ಬಂದಿರುವಂತಹ ಒಂದು ಪ್ರಪಂಚ, ಒಂದು ಬದುಕಿಗೆ ವಿಶ್ವವಿದ್ಯಾನಿಲಯ ಹೇಗೆ ನಮ್ಮ ಸಮಾಜಕ್ಕೆ ಒಬ್ಬ ಶಿಕ್ಷಣವಂತರನ್ನ ನೀಡ್ತಾ ಬರ್ತಿದ್ಯೋ, ಹಾಗೆ ಶಿಕ್ಷಣವಂತರನ್ನ ಸಂಸ್ಕಾರವಂತನಾಗಿ ಮಾಡುವಂತ ಕೆಲಸವನ್ನ ನಮ್ಮ ರಂಗಭೂಮಿ ಮಾಡ್ತಾ ಇದೆ. ಕಾರ್ಯಕ್ರಮ ವೀಕ್ಷಣೆ ಮಾಡ್ತಿರುವಂತಹ ಎಲ್ಲ ರಂಗ ಕಲಾವಿದರಿಗೆ, ರಂಗ ಮಿತ್ರರಿಗೆ ವಿಶ್ವ ರಂಗಭೂಮಿಯ ದಿನಾಚರಣೆಯ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೇವೆ. ಹಾಗೆ ನಮ್ಮ ಭಾರತೀಯ ಸೈನ್ಯ ವಿಭಾಗದಲ್ಲಿ ಅನೇಕ ಹುದ್ದೆಗಳ ನೋಂದಣಿ ಪ್ರಕ್ರಿಯೆ ಪ್ರಾರಂಭವಾಗಿದೆ. ಏಪ್ರಿಲ್ 1ನೇ ತಾರೀಕಿನವರೆಗೂ ಈ ನೋಂದಣಿ ಪ್ರಕ್ರಿಯೆ ನಡೀತಾ ಇರುತ್ತೆ. ಯಾರ್ಯಾರಿಗೆ ನಮ್ಮ ಭಾರತೀಯ ಸೇನೆಗೆ ಸೇರ್ಕೋಬೇಕು ಅನ್ನೋ ಆಸಕ್ತಿ ಇದೆಯೋ ಎಲ್ಲ ಯುವಕರಿಗೆ ಇದೊಂದು ಸುವರ್ಣ ಅವಕಾಶ. ನೋಂದಣಿ ಪ್ರಕ್ರಿಯೆಗೆ ತಾವು ದಾಖಲಾಗಬೇಕಾಗಿರುವಂತಹ ವೆಬ್ಸೈಟ್ www.joinindianarmy.nic.in. ಸೊ ಈ ವೆಬ್ಸೈಟ್ಗೆ ತಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ನೋಂದಾಯಿಸಿಕೊಳ್ಳಿ. ಏಪ್ರಿಲ್ 1ನೇ ತಾರೀಕಿನವರೆಗೂ ಮಾತ್ರ ಈ ಸುವರ್ಣಾವಕಾಶ ತೆರೆದಿರುತ್ತೆ. ತದನಂತರ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ನ ಮೂಲಕ ಆಯ್ಕೆ ಪ್ರಕ್ರಿಯೆ ನಡೆಯುತ್ತೆ.